ಸನಾತನ ಧರ್ಮಾಧೀಶಾಯ ವನ್ಯಋಷಭ ಜಗದ್ಗುರುಗೂ ಪಾಹಿಮಾ ಜಗದಾರಾಧ್ಯ ವಿಶ್ವಾರಾಧ್ಯ ಕುರೋದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾಮೂರ್ತಿ ಕರಸ್ಥಿತಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಂಬಿಕಾ ತಾಯಿಯನ್ನು ಸ್ಮರಿಸಿ ಲಿಂಬಾಳ ಗ್ರಾಮದ ಸ್ಟೇಷನ್ ಏರಿಯಾ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಹಮ್ಮಿಕೊಂಡ ಶ್ರೀ ವಿಶ್ವಾರಾಧ್ಯ ಲೀಲಾಮೃತ ನಿತ್ಯ ಅನುಭವ ಕಾರ್ಯಕ್ರಮವನ್ನು ನಡೆಸಿಕೊಳ್ಳತಕ್ಕಂಥ ಹಿರಿಯರು, ಆಧ್ಯಾತ್ಮ ಜೀವಿಗಳು, ವಯೋವೃದ್ಧರು, ಜ್ಞಾನಿಗಳಾದಂಥ ಶ್ರೀ ಮೌನೇಶ್ವರ ಭಕ್ತಾರವರು, ಅಡಿಗೆರವರು, ಸಭೆ ಸಂಚಾಲಕರಿಗೂ, ಬಸವರಾಜ ಶಾಸ್ತ್ರಿಗಳವರಿಗೂ, ಶ್ರೀಮಠದ ಪರಮ ಶಿಷ್ಯರು ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಚಿದಾನಂದ ಮಿಶ್ರಣರವರಿಗೂ, ಕುಲಕರ್ಣಿಯವರಿಗೂ, ಯಶವಂತರಗೌಡ ಪಾಟೀಲ್ ರುಚಿಯವರಿಗೂ, ಪಾಲ್ಗೊಂಡಂತಹ ಎಲ್ಲ ಶರಣ ಶರಣೀಯರ ಅಂತರಾತ್ಮದ ದೇವರಾಜಮಾನರಾಗಿರುವ ನಿಮ್ಮೆಲ್ಲ ಆರಾಧ ದೇವರಿಗೆ ಶರಣ ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮಬುದ್ಧರಾದವರಿಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾದವರಿಗೆ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವವರಿಗೆ, ಶಾಸನ ಉಲ್ಲಂಘಿಸಿದವರೆಲ್ಲ ನಂದಿಯವರಾಗುವವರಿಗೆ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥರ್ಣಿಯ ಸ್ಲೋಯಗಳಾದವರಿಗೆ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾದವರಿಗೆ, ಸ್ವತಂತ್ರ ವೀರ ಸಿದ್ದೇಶ್ವರ ನಿನ್ನೆ ಹೆಸರುಗಳನ್ನ ನೀನಾಗುವವರಿಗೆ, ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳಲ್ಲದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೆ ಹೋಗಿ ನಿಂತಂಥವರು ವಿಶ್ವಾರಾಧ್ಯರು. ಮನುಷ್ಯ ಯಾಕೆ ಬಂದ ಅಂತ ಹೇಳ್ಕೊಂಡ್ರೆ ಹೋಗಿ ಅಂದ್ಕೊಂಡ ಅನುಭವಿಗಳ ಮತ್ತು ಯಾಕೆ ಹೋಗ್ತಾನ ಮತ್ತು ಬರೋದಕ್ಕೆ ಹೋಗ್ತಾನ ಅಂತ ಹೇಳುವಂತ ಹೇಳ್ತಾರ. ಇದು ಮತ್ತೆ ಲೋಕ. ನಾವು ಯಾವ ಲೋಕದಲ್ಲಿ ಇದ್ದೀವಿ ಅನ್ನುವಂಥದ್ದು ಮೊದಲನೇ ಮಾತಿನಲ್ಲಿ ತಿಳಿಸಿರಿ. ಯಾವ ಲೋಕ? ಮತ್ತೆ ಲೋಕ. ಮತ್ತೆ ಲೋಕ ಎಂಬುದು ಕರ್ತಾರಣ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರು, ಇಲ್ಲಿ ಸಲ್ಲದವರು ಅಲ್ಲಿ ಎಲ್ಲಿಯೂ ಸಲ್ಲರಯ್ಯ. ಅಂದ್ರೆ ಇಲ್ಲಿ ಕರ್ತಾರಣ ಕಮ್ಮಟ ಇದೊಂದು ಟಂಕ ಶಾಲೆ ಇದ್ದಂತೆ. ಟಂಕ ಶಾಲೆಯಿಂದ ಈ ಕಾರ್ಖಾನೆ ಅಂತ ಕೊಟ್ಟಿರ್ತಾವ. ಈಗ ಪೈಸೆ ಬಂದಿ ಅಂತ ಬಂದಿ, 1 ರೂಪಾಯಿ ಬಂದಿ, 2 ರೂಪಾಯಿ ಬಂದಿ, 10 ರೂಪಾಯಿ ಬಂದಿ, ಅವೆಲ್ಲ ಎಲ್ಲಿ ತಯಾರಾಗ್ತಾವ? ಟಂಕ ಶಾಲೆಯಲ್ಲಿ ತಯಾರಾಗುವಂತ ಆಗ್ತವೆ. ಅಂದ್ರೆ ಇಲ್ಲಿ ನಡೀತಿತ್ತು ಟಂಕ ಶಾಲೆಯಿಂದ ಒಳ್ಳೆಯ ರೀತಿಯಿಂದ ನಿರ್ಮಾಣ ಆಗಿ ಬಂತು ಅಂತಂದ್ರ ಅವೆಲ್ಲ ಕಡೆಗೂ ಕೂಡ ನಡೆಯುವಂತದ್ದಾಗ್ತದೆ. ಆ ಟಂಕ ಶಾಲೆಯಲ್ಲಿ ಏನಾದ್ರೂ ಒಂದು ಗೆಲಿಬಿತ್ತಂತಂದ್ರೆ ಅದು ನಡೀಲಿಲ್ಲ ಅಂದ್ರ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲದಿಲ್ಲ. ಅಲ್ಲಿ ಸರಿಯಾಗಿ ಒಂದೆಲ್ಲ ಹೊಟ್ಟೆ ಬರಲಿಲ್ಲ ಅಂತ ಎಲ್ಲಿ ನಡೆಯಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ನಾವು ಒಳ್ಳೆಯವರಾಗಿರಬೇಕು.
ಅಂಥ ಒಂದು ಮಾನವತೆಯ ತತ್ವವನ್ನು ಬೋಧಿಸುತ್ತಾ ಜೀವನ ಸಾಫಲ್ಯದ ವಿಚಾರಗಳನ್ನು ತಿಳಿಸುತ್ತಾ ವಿಶ್ವಾರಾಧ್ಯರು ನಮ್ಮ ಹಾಗೆ ಹುಟ್ಟಿ ನಾಡಿನ ತುದಿಯನ್ನು ಸಂಚರಿಸಿ ಜನಪಂಡಿತರಾಗಿ ಆತ್ಮದ ಉದ್ಧಾರಕ್ಕಾಗಿ ಅಲ್ಲೆಲ್ಲ ಅನುಷ್ಠಾನಗಳನ್ನು ಮಾಡುತ್ತಾ ಆತ್ಮೋನ್ನತಿಗಾಗಿ ದೇವಿಯ ಆರಾಧಕರಾದರು, ದೇವಿಯನ್ನು ಪ್ರತ್ಯಕ್ಷ ದರ್ಶಿಕೊಂಡು ವಿಶ್ವರಾಧ್ಯರು. ದೇವಿ ವಿಶ್ವರಾಧ್ಯರು ಮಾತ್ರ ಹೇಳ್ತಾರೆ, ಕಲಿಯುಗದಲ್ಲಿ ನೀವು ಪುರುಷ ರೂಪದ ದೇವಿಯಾಗಿ ಮೇರಿ ಅಂತ ಹೇಳ್ತಾರೆ. ಅಥವಾ ಪುರುಷ ರೂಪದ ದೇವಿಯಾಗಿ ನೀವು ಕಲಿಯುಗದಲ್ಲಿ ಮೇರಿ. ಇಂಥ ವಿಚಾರಗಳನ್ನು ವಿಶ್ವರಾಧ್ಯರ ಎಲ್ಲ ಪಡ್ಕೊಂಡ್ರ ಇದೇ ನಾವು ನಿಮ್ಮೆಲ್ಲರ ಮಧ್ಯದಲ್ಲೇ ಪಡ್ಕೊಂಡ್ರು. ಘೋಷಣೆ ಮಾಡಿ ವಿಶ್ವರಾಧ್ಯರನ್ನು ಇವರಿಗೆ ಬಂದು ಗೊತ್ತಿರ್ಬೋದು. ಯಾಕಂತಂದ್ರೆ ಇಲ್ಲಿ ಅಪಾರ ಶಿಷ್ಯ ಸಂಪತ್ತನ್ನು ಹೊಂದಿದಂತ ವಿಶ್ವರಾಧ್ಯ ಮಠ ಅಂದ್ರೆ ಗವಾಣ ಪಂಚಕರು ತೋಪಗಟ್ಟಿ ಹಿರಿಯ ಮಠ. ಇವತ್ತು ಬಸಲಿಂಗ ಶಾಸ್ತ್ರಿಗಳು ವಿಶ್ವರಾಧ್ಯರು ಇದು ಒಂದು ಆಗಾಗ ಅಲ್ಲಲ್ಲೇ ಹುಡ್ಕೊಂತಿದ್ರು. ಮುಸ್ಲಿಂ ಶಾಸ್ತ್ರಗಳು ಇದ್ದಂತ ಸಂದರ್ಭದಲ್ಲಿ ಕೆಲವು ಆಧ್ಯಾತ್ಮ ಜೀವಿಗಳೊಂದಿಗೆ ಇಲ್ಲಿ ಶಾಸ್ತ್ರ ತಿಳ್ಕೊಂಡು ಬಿಡ್ತಿತ್ತು ಅಂತ ಹಿರಿಯರು, ಜನಾನಂದನ ತಾಯಿಗಳು, ಅವರ ರಾಜ್ಯದವರು ಮತ್ತೆ ತಂದೆಯವರು ಅಂತಹ ವಿಚಾರವನ್ನು ತಿಳಿಸೋದಕ್ಕಾಗಿ ಅದನ್ನ ಮಕ್ಕಳು ನಾವು ಪುನರ್ ಬದಲಾವಣೆ ಮಾಡಬೇಕು ಮತ್ತು ಅದಕ್ಕೆ ಹೊಸತನ ತಂದು ಕೊಡಬೇಕಂತ ತಿಳ್ಕೊಂಡು ನಮ್ಮ ಭುವನೇಶ್ವರನ್ನು ಕೂಡ ಅದೇ ಪ್ರಯತ್ನ ಮಾಡ್ಕೊಂಡು ಹೋಗ್ತಾರೆ. ಇದು ಶ್ರಾವಣ ಮಾಸ. ನಮ್ಮ ಸಭೆ ಸಂಚಾಲಕರು ಹೇಳಿದಂಗ ಹಿಂದೂ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ತನ್ನದೇ ಆದಂತಹ ಒಂದು ಮಹತ್ವವಿದೆ. ಧಾರ್ಮಿಕ ಕಡೆ 12 ತಿಂಗಳ ಮನುಷ್ಯ ತನ್ನ ಜೀವನದಲ್ಲಿ ಸಂಸಾರದಲ್ಲಿ ಗಿಡ ಬೆಳೆದಂದ್ರೆ, ವ್ಯವಸಾಯದಂದ್ರೆ, ಹೊಲಾಶ್ರಮಿಕ ಗದ್ದೆಗಳಂದ್ರೆ, ಮತ್ತೊಂದು ಕಾರ್ಖಾನೆ ಮತ್ತೊಂದು ಕೆಲಸಕ್ಕಂದ್ರೆ ಅಲ್ಲೆಲ್ಲಿ ಹೋಗಿ ಬಂದ್ರು ಕೂಡ 11 ತಿಂಗಳು ಸಂಸಾರಕ್ಕಾಗಿ ಮೀಸಲಿಟ್ಟಂತ ಈ ಬದುಕಿಗೆ ಸ್ವಲ್ಪ ಶಾಂತಿ, ಸಮಾಧಾನ, ಸದ್ಗತಿ ತಂದುಕೊಳ್ಬೇಕಾದ್ರೆ 1 ತಿಂಗಳು ಸದ್ಗುರುನಾಥನ ಸ್ಮರಣೆಯಲ್ಲಿದ್ದಾಗ ನಾವು ಜೀವನ ಮುಕ್ತರಾಗ್ತೀವಿ. ಅದು ಬಹಳ ಅವಶ್ಯವಾಗಿ ಇರುತ್ತದೆ. ಅಂತಹ ಬದುಕಿಗೆ ಏನಾದರೂ ಕೂಡ ಸಾರ್ಥಕತೆ ಬೇಕಲ್ಲ. ಜೀವನ ಬಂದು ಏನಾದರೂ ಸಾರ್ಥಕ ಮಾಡಿದಾಗ ಮಾತ್ರ ಅದಕ್ಕೆ ಬದುಕಿಗೆ ಬೆಲೆ ಬರುವಂತದ್ದು. ಇಲ್ಲಿ ಇದು ನಿಂಬಾಳ ಅಂತ ತಿಳ್ಕೊಂಡ್ರೆ ಇವತ್ತೆಲ್ಲ ನಮ್ಮ ಪ್ರವಚನಕ್ಕೆ ಇದು ಸಭೆ ಸಂಚಾಲಕರು ಅಂದ್ರು ಏನೋ ಅನಾವಶ್ಯಕ ಬಂದ್ಬಿಟ್ಟಾರ. ಪಾಪ ಅಪ್ಪವ್ರು ಗೊತ್ತಿಲ್ಲದಂಗೆ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಬಂದ್ರು. ಗೃಹ ಪ್ರವೇಶದಲ್ಲಿ ಗುರು ಪ್ರವೇಶ ಆಗಿ ಮತ್ತೆ ನಮಗೂ ಕೂಡ ಸ್ವಲ್ಪ ಅನುಭವಾಮೃತವನ್ನು ಕೊಡ್ಲಿಕ್ಕೆ ನಂಬಲ್ಲಿ ಬಂದ್ರೆ ಮಕ್ಕಳನ್ನ ತಿಳ್ಕೊಂಡು ಬಂದರು. ನಮ್ಗಿಂತ ಎಂತೆಂಥ ಚಿಂತಕರಿಗೆ ಬಂದವರು ಮಹಾ ತತ್ವಜ್ಞಾನ ರಾಯಡಿಯವರು ಕೂಡ ಸಂಚಾರ ಮಾಡ್ಕೊಂಡು ಎಲ್ಲ ಕಡೆಗೆ ತಿರುಗಾಡ್ತು ಅಂತ ಉಂಟಾಗ ಇದೇ ಎದುರೇ ಇರ್ಬೇಕು. ವರ್ಷ ಎಲ್ಲ ಸಂಚಾರ ಮಾಡ್ಕೊಂಡು ಬಂದು ಮನಸ್ಸು ಮಾಡಿದ್ರೆ ಡೆಲ್ಲಿ ಪಾರ್ಲಿಮೆಂಟ್ ಎದುರು ಅಂತ ಕಟ್ಟಬಹುದು. ಹೌದಾ? ಕರ್ನಾಟಕ ರಾಜಧಾನಿ ಇದ್ದಲ್ಲಿ ಕಟ್ಟಬಹುದಾಗಿ, ಮಹಾರಾಷ್ಟ್ರ ರಾಜಧಾನಿ ಇದ್ದಲ್ಲಿ ಕಟ್ಟಬಹುದಾಗಿ, ರಾಜಧಾನಿ ಇದ್ದಲ್ಲಿ ಜಾಗ ಸಿಗ್ತದೆ, ರಾಷ್ಟ್ರಪತಿ ಭವನ ಎದುರು ಜಾಗ ಸಿಗ್ತದೆ, ಮುಖ್ಯಮಂತ್ರಿ ಕರ್ನಾಟಕ ಭವನ ಎದುರು ಜಾಗ ಸಿಗ್ತದೆ. ಆದ್ರೆ ನಿಂಬಾಳದಂತ ಜಾಗ ನನಗೆ ಎಲ್ಲಿ ಸಿಗಂಗಿಲ್ಲ ಅಂತ ಭೂಮಿಯಲ್ಲಿ ಅಷ್ಟು ಸತ್ವವಿರ್ತದೆ. ಯಾಕಂತಂದ್ರೆ ಜನನಿ ಜನ್ಮ ಭೂಮಿಷ್ಟೇ ಸ್ವರ್ಗಾದಪ್ಪಿ ಗರಿಯಿಸಿ ಅಂತ ತಿಳ್ಕೊಂಡು ಹೇಳುವಂತ ಜನ್ಮ ಕೊಟ್ಟ ತಾಯಿ ನಮ್ಗೆಷ್ಟು ಪವಿತ್ರನು. ಸ್ವರ್ಗ ಅದಕ್ಕೆ ತಾಯಿ ಜನ್ಮವನ್ನು ಕೊಟ್ಟು ನಮ್ಮ ಹೊರಗಿರ್ತಾರೆ. ಅವ್ರ ಮಕ್ಕಳನ್ನು ತಂದು ಕೊಟ್ಟು ಜೀವನಕ್ಕೆ ಸನ್ಮಾರ್ಗ ಮತ್ತು ಸಮರ್ಪಣಾ ಭಾವಗಳು ಅಂದ್ರೆ ತನ್ನನ್ನು ತಾನು ಸ್ವೀಕಾರ ಮಾಡತಕ್ಕಂಥ ಶಕ್ತಿ ಇರ್ತದ ಭೂಮಿ ಗುಣದಲ್ಲಿರ್ತದ. ಅದಕ್ಕೆ ತಾಯಿ ಗುಣ ಹೇಳುವಂತವರಾಗ್ತಾರ. ಮತ್ತೆ ಇಂಥ ವಿಚಾರಗಳನ್ನು ನಾನು
ಅವನೇನು ಸುಮ್ಮನೆ ಸಹಜ ನಿಂತ್ಕೊಂಡು ತಂದೆ ಅದು ಸರಿ. ಮತ್ತೆ ಇವತ್ತು ಇಲ್ಲೆಲ್ಲ ಸೇರಬೇಕಾದ್ರೆ ಹುಡುಗನ ಬಿಡಿ ಪ್ರವಚನ ಅಂತಂದ್ರೆ ಹೋಗಿ ತಿಳ್ಕೊಂಡು ಇಲ್ಲಪ್ಪ ಟೈಮ್ ಅಂತ ತಿಳ್ಕೊಂಡು ಅಂತ ಆದ್ರೆ ವಿಶ್ವಾರಾಧ್ಯರದೇ ಲೀಲಾಮೃತ ಹಚ್ಚುವಂಥವ್ರು ಆಗಿರ್ತೀವಿ. ಇವತ್ತು ಶ್ರಾವಣ ಮಾಸದಲ್ಲಿ ಸುಮಾರು ಅಲ್ಲಲ್ಲಿ ವಿಶ್ವಾರಾಧ್ಯ ಪುರಾಣಗಳನ್ನು ಸುಮಾರು ಭಾಗದಲ್ಲಿ ಅಲಂಕಾರಕದ ಒಂದೆರಡು ಕಡೆಯಿಂದ ಬಂದ ಮತ್ತ ಮಲ್ಲಿಕಾರ್ಜುನ ಶಾಸ್ತ್ರಗಳು ಯಾವುದೋ ಒಂದು ಮಹಾರಾಷ್ಟ್ರಕ್ಕೆ ಹೇಳಿದ್ರೆ ಯಾರೋ ಹೇಳಿದ್ರು ಅಲ್ಲಿ ವಿಶ್ವಾರಾಧ್ಯ ಪುರಾಣ ಹಚ್ಚೋದಕ್ಕಿಂತ ಮೊದಲು ಬಂದಿದ್ರು. ಏನಂದ್ರೆ ನೀವು ಡೇಟ್ ಕೊಡ್ಬೇಕಾದ್ರೆ ಮಗಲಿಗೆ ನಿಮ್ಮ ಕರೆಸ್ತಾನೆ ಅಂತ ಹೇಳಿ ಇಲ್ಲ ನೋಡಪ್ಪ ವಿಚಾರ ಮಾಡ್ತೀವಿ ಅಂತ ತಿಳ್ಕೊಂಡ್ಬಂದೆ. ಅದು ಬಂದು ಅವರು ನಮ್ಮ ಸಂಬಂಧ ಅಷ್ಟೇ. ಇದ್ದಂಥವ್ರು ಬರ್ತಾರ ಬರ್ಬೇಕಪ್ಪ ಅಂತಂತಾರ ನೋಡಂತ ಅಂತಂತೀವಿ, ಅನುಕೂಲ ಆಗ್ತದೋ ಆಗಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಇವೆಲ್ಲ ಒಂದು ಕಡೆಗೆ ಎಲ್ಲ ಕಡೆ ವಿಶ್ವಾರಾಧ್ಯ ಲೀಲಾಮೃತ ಸಹಜವಾಗಿ ನಡೆಯುವಂಥದ್ದಾಗ್ತದೆ. ಮತ್ತೆ ಇಲ್ಲಿ ನಡೆದಕ್ಕೆ ಏನು ವಿಶೇಷತೆ ಆದ ಎಲ್ಲ ಕಡೆಗೆ ಎಲ್ಲರೂ ಬಂದು ಭಿನ್ನ ಬಿಡ್ತಾರೆ. ಬರ್ಬೇಕ್ರಪ್ಪ ಬರಬೇಕು ಅಂತ ತಿಳ್ಕೊಂಡು ಆಯ್ತಂತ ಹೇಳಿ ಅಲ್ಲಿ ಹೋಗ್ತಿರ್ತೇವೆ. ನಿಮ್ ಕಡೆಗೆ ಭಿನ್ನ ಇರಲಾರ್ದೆ ಎಲ್ಲಿ ನಡೆದಪ್ಪ ಅಂತ ನಾನೇ ಹುಡುಕಾಡ್ಕೋದ್ರಿಂದೆಲ್ಲ ಅದಕ್ಕೆ ಹೇಳ್ತಾರ ಎತ್ತಳ ಮಾಮರ ಎತ್ತಳ ಹೋಗಿದೆ ಎತ್ತಳದಿಂದ ಸಂಬಂಧವಿಲ್ಲ. ಗುಹೇಶ್ವರ ಲಿಂಗಕ್ಕೂ ಏನದು ಮಕ್ಕಳದಿಂದ ಸಂಬಂಧವಿದೆ. ಇವತ್ತು ಪುರಾಣ ಹಚ್ಚಿದಂತ ಹಳೆಗಿದ್ದಂಥವರಿಗೆ ನಮಗೆ ಈಗಿನ ದಿನಮಾನಗಳಲ್ಲಿ ಪರಿಚಯ ಸಂಬಂಧ ಒಂದು 10 ವರ್ಷ ಆಯ್ತಪ್ಪ ನಾವು ಅಪ್ಪೇತುಂಬೂರು ಕ್ಷೇತ್ರಕ್ಕೆ ಬರ್ತಿರ್ತೀವಿ, ಸುಮಾರು ವರ್ಷ ಆಯ್ತು ಅಪ್ಪೇತುಂಬೂರು ಕ್ಷೇತ್ರಕ್ಕೆ ಬರ್ತಿರ್ತೀವಿ ಅಂತ ನಾವು ನೀವೆಲ್ಲ ಅನ್ಕೊತಿರ್ತೀವಿ. ಇದು ಹಿರಿಯ ಜೀವಿಗಳು ಬಸವನ ಶಾಸ್ತ್ರಿಗಳನ್ರಿ, ವಿಶ್ವಾರಾಧ್ಯರನ್ರಿ, ಇಲ್ಲಿದ್ದಂತ ನಿಂಗಪ್ಪ ಯಜಮಾನ್ ಅನ್ರಿ, ನಮ್ಮ ಬಸವಣ್ಣಪ್ಪ ಯಜಮಾನ್ ಅನ್ರಿ, ಇವ್ರ ತಂದೆಯವ್ರನ್ರಿ, ಇಂಥ ಹಲವಾರು ಮಂದಿ ನಮ್ಮ ಗುರುಗಳು ಕರೆಸ್ಬೇಕು ಗುರುಗಳು ಕರೆಸ್ಬೇಕಂತ ತಿಳ್ಕೊಂಡು ಅವ್ರ ಹಿರಿ ಭಾವ ಅನ್ನುವಂಥ ಸಂದರ್ಭದಲ್ಲಿ ಇದು ಇವತ್ತು ನಾವು ಬರೋದಕ್ಕೆ ಈ ಕಡೆ ಸಂಬಂಧ ಅಲ್ಲ, ಅಂತರಂದಂತ ಸಂಬಂಧವೇ ಭಾಳ ಹಿಂದಿನ ಸಂಬಂಧ ಅಂತ ಒಂದು ವಿಚಾರಗಳಲ್ಲಿ ಇವತ್ತು ವಿಶ್ವಾರಾಧ್ಯ ಪುರಾಣ ಸುಮಾರು ಪ್ರವಚನ ಲೀಲಾಮೃತ ಅದು ಒಂದು ತಿಂಗಳ ಪರ್ಯಂತವಾಗಿ ನಡೆಯುವಂಥದ್ದಾಗ್ತದೆ. ಈಗ ಒಂದು ವಾರ 10 ದಿವಸ ಆಗಿರ್ಬೋದು. 10 ದಿವಸ ನಾನು ಅಷ್ಟು ಹೇಳಕ್ ಆಗಂಗಿಲ್ಲ. ಅದು ಸಾರ ಸ್ವಲ್ಪ ಏನಾದರೂ ಸ್ವಲ್ಪ ಸಾರ ಅಂತ ತಿಳ್ಕೊಂಡು ಹೇಳುವಂತ. ಮತ್ತೆ ಸಾರ ಅಂತಂದ್ರೆ ಏನಂದ್ರೆ ಇವತ್ತು ನಮ್ಮ ಸಣ್ಣ ತಮ್ಮ ಮನೆಗೆ ಎಲ್ಲ ಅಡಿಗೆ ಮಾಡುತ್ತಾರೆ. ಚಪಾತಿ ಹುಗ್ಗಿ ಮತ್ತು ಕರಿಯಾಡು ಬಾಳು ಏನು ಬೇಕು ಯಾವ್ದು ಮಾಡಿರ್ತಾರ ಎಲ್ಲ ಊಟ ಮಾಡ್ತಾರೆ. ಒಬ್ಬ ಎಲ್ಲೇ ಉಂಡು ಬಂತ ಇರ್ತಾರೆ, ಎಲ್ಲೇ ಉಂಡು ಬಂದಿರ್ತಾರೆ. ಸ್ವಲ್ಪ ತೋಟಗಳಪ್ಪ ನಾನು ಊಟ ಮಾಡ್ಬಂತೀನಿ ಆಗಂಗಿಲ್ಲ. ಒಂದು ಸ್ವಲ್ಪ ಅನ್ನ ಸಾರು ತಗೊಂತ ಸಾರು ಅಂತ ತಿಳ್ಕೊಂಡು ಏನಂದ್ರೆ ಎಲ್ಲ ಪದಾರ್ಥಗಳು ಸ್ವಲ್ಪ ಹೂವು ಹಾಕಿರ್ತಾರ, ಸುಟ್ಟು ಕೊಬ್ಬರಿ ಹಾಕಿರ್ತಾರ, ಎಲ್ಲ ಪದಾರ್ಥಗಳು ಕೂಡಿ ಸಾರ ಅಂದ್ರೆ ಅರ್ಥ ಏನಂದ್ರೆ ಎಲ್ಲ ಅಡಿಗೆ ಸಾರೇ ಅದರಾಗಿರ್ತ ಅದಕ್ಕೆ ಸಾರ ಅಂತ ಕರೀತಾರಂತ. ಹಂಗೆ ಇವತ್ತು ನಾ ಏನಾದ್ರೂ ಹೇಳ್ಬೇಕಂದ್ರೆ ಪುರಾಣ ಅಷ್ಟು ಪ್ರವಚನ ಅಷ್ಟು ಹೇಳ್ತಾರ, ಅದರ ಸ್ವಲ್ಪ ಸಾರ ಹೇಳ್ತೇನೆ ನಾನು ಅಷ್ಟೇ. ವಿಶ್ವಾರಾಧ್ಯ ಹೇಗಿದ್ರು, ವಿಶ್ವಾರಾಧ್ಯ ಹೇಗಿರ್ತಂದ್ರೆ ದೇವರ ಬಗ್ಗೆ, ಸದ್ಗುರುನಾಥನ ಬಗ್ಗೆ ಆ ಕಲ್ಪನೆ ಹೇಳಿದ್ರೆ ಎಷ್ಟು ಭಾವವನ್ನು ತರ್ಬೋದು. ದೇವ್ರು ಹೆಂಗಿರ್ತಾನಂದ್ರೆ ನೀ ಹೆಂಗಿರ್ತಿ ಅಂತ ಹೇಳಿರ್ತಾರೆ. ವಿಶ್ವಾರಾಧ್ಯರು ಒಮ್ಮೆ ದೇಹಧಾರಿಗಳಾಗಿ ಅಪ್ಪೇತುಂಬೂರು ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಜೇವರ್ಗಿ ತಾಲೂಕ ಸೋಮನಾಥನಹಳ್ಳಿ ಸಿದ್ದಮ್ಮ ಅಂತ ತಿಳ್ಕೊಂಡು